ಮಹಾರಾಷ್ಟ್ರದ ಮೇಲೆ ಇಡೀ ದೇಶವೇ ನಿಬ್ಬೆರಗಾಗಿ ನೋಡ್ತಾ ಇದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ. ಮಹಾಯುತಿ ವರ್ಸಸ್ ಮಹಾ ಅಘಾಡಿ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಇಡೀ ದೇಶವೇ ಕಾತುರದಿಂದ ನೋಡ್ತಾ ಇರುವಂತ ಎಲೆಕ್ಷನ್ ಯಾವುದಪ್ಪ ಅಂದ್ರೆ ಅದು ಮಹಾರಾಷ್ಟ್ರದ ಚುನಾವಣೆ. ಮಹಾರಾಷ್ಟ್ರದ ಮೇಲೆ ಇಡೀ ದೇಶವೇ ನಿಬ್ಬೆರಗಾಗಿ ನೋಡ್ತಾ ಇದೆ, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ. ಏಕೆ ಅಂತ ಹೇಳಿದ್ರೆ ಕಳೆದ 5 ವರ್ಷಗಳಲ್ಲಿ ಎಂತೆಂಥ ಬೆಳವಣಿಗೆಗಳು ನಡೆದು ಹೋಯಿತು ನಿಮಗೆಲ್ಲ ಗೊತ್ತಿರುವಂಥ ವಿಚಾರನೇ. ಆದರೆ ಈಗ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು 2 ಒಕ್ಕೂಟಗಳು ನಡೆಸ್ತಾ ಇದ್ದಾವೆ. ಮಹಾಯುತಿ ವರ್ಸಸ್ ಮಹಾ ಅಘಾಡಿ ಎನ್ನುವಂಥ ಪರಿಸ್ಥಿತಿ. ಈ 2 ಒಕ್ಕೂಟಗಳ ನಡುವೆ ಪ್ರತಿಷ್ಠೆಯ ಕದನ ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ. ಒಂದು ಕಡೆ ಬಿಜೆಪಿಯ ಒಕ್ಕೂಟ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ನ ದೋಸ್ತಿಗಳು. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗಮನಿಸಬೇಕಾದಂಥ ವಿಚಾರ. ಮತ್ತು 2 ಸಂಸ್ಥೆಗಳು ಸಮೀಕ್ಷೆಯನ್ನು ನಡೆಸಿದಾವೆ ಮತ್ತು ಇದೇ ಪಕ್ಷ ಅಥವಾ ಇದೇ ಒಕ್ಕೂಟ ಇಲ್ಲಿ ಮತ್ತೆ ಸರ್ಕಾರವನ್ನು ರಚನೆ ಮಾಡುತ್ತೆ, ಎಲ್ಲ ರಚನೆ ಮಾಡಲ್ಲ ಅಂತ ಹೇಳಿ ಒಂದು ಸಮೀಕ್ಷೆಗಳು ಹೇಳ್ತಾ ಇರುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಏನಂತ ಡೀಟೇಲ್ ಆಗಿ ಹೇಳ್ತೀನಿ. ಮಹಾರಾಷ್ಟ್ರದಲ್ಲಿ ಇದೀಗ ಚುನಾವಣೆ ನಡೀತಾ ಇದೆ, ಭರ್ಜರಿಯಾಗಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ 2 ಒಕ್ಕೂಟದವರು ಕೂಡ. ನವೆಂಬರ್ 23ಕ್ಕೆ ಫಲಿತಾಂಶ ಲಭ್ಯ ಆಗುತ್ತೆ ನಮಗೆ, ನಮ್ಮ ಕಣ್ಣ ಮುಂದೆ. ನವೆಂಬರ್ 23ಕ್ಕೇನೆ. ಇನ್ನು ನವೆಂಬರ್ 20ಕ್ಕೆ ಮತದಾನ ಪ್ರಕ್ರಿಯೆಯೂ ಕೂಡ ಅಲ್ಲಿ ನಡೆಯುತ್ತೆ. 288 ಸದಸ್ಯ ಬಲದ ವಿಧಾನಸಭೆಯಲ್ಲಿ 288 ಸದಸ್ಯ ಬಲದ ವಿಧಾನಸಭೆಯಲ್ಲಿ ಸರಳ ಬಹುಮತಕ್ಕೆ ಬೇಕಾಗಿರೋದು 145 ಸ್ಥಾನ. ಅಂದ್ರೆ ಮ್ಯಾಜಿಕ್ ನಂಬರ್ 145 ಅಲ್ಲಿ ಆಗುತ್ತೆ. ಇನ್ನು ಚುನಾವಣೆಯಲ್ಲಿ 2 ಒಕ್ಕೂಟಗಳಿದಾವೆ. ನಾನು ಈಗಾಗಲೇ ಹೇಳಿದ ಹಾಗೆ ಬಿಜೆಪಿ ನೇತೃತ್ವದ ಒಂದು ಒಕ್ಕೂಟದಲ್ಲಿ ಬಿಜೆಪಿ ಪ್ಲಸ್ NCP ಶಿವಸೇನೆಯ ಮಹಾಯುತಿ ಹೆಸರಲ್ಲಿ ಸ್ಪರ್ಧೆ ಮಾಡಿದಾವೆ. ಅಂದ್ರೆ ಬಿಜೆಪಿ ಇದೆ, NCP ಇದೆ, ಶಿವಸೇನೆ ಇದೆ. ಮಹಾಯುತಿ ಹೆಸರಲ್ಲಿ ಈ 3 ಪಕ್ಷಗಳು ಸೇರಿಕೊಂಡು ಒಂದು ಒಕ್ಕೂಟವನ್ನ ರಚನೆ ಮಾಡಿಕೊಂಡಿದ್ದಾವೆ. ಅದರ ಹೆಸರು ಮಹಾಯುತಿ. ಗಮನಿಸಬೇಕಾದಂತ ವಿಚಾರ ಇದು. ಇನ್ನೊಂದು ಒಕ್ಕೂಟ ಇದೆಯಲ್ಲ ಮಹಾ ಅಘಾಡಿ ಅಂತ ಹೇಳಿ, ಅಲ್ಲಿ NCP ಅಂದ್ರೆ ಶರದ್ ಪವಾರ್ ಅವರ ಬಣ ಜೊತೆಗೆ ಶಿವಸೇನೆ ಇದೆ, ಉದ್ಧವ್ ಠಾಕ್ರೆ ಅವರ ಬಣ, ಜೊತೆಗೆ ಕಾಂಗ್ರೆಸ್ ಕೂಡ ಇದೆ. ಈ 3 ಬಣಗಳು ಅಥವಾ ಈ 3 ಪಕ್ಷಗಳು ಸೇರಿ ಇಲ್ಲಿ ಒಕ್ಕೂಟವನ್ನ ರಚನೆ ಮಾಡಿಕೊಂಡಿವೆ. 6 ಪಕ್ಷಗಳು ಸೇರಿದಂತೆ ಇತರ ಪಕ್ಷಗಳು ಸ್ಪರ್ಧಾ ಕಣದಲ್ಲಿ ಇವೆ. ಇದೀಗ ಲೋಕಪಾಲ್ ಸಮೀಕ್ಷೆ ಹೊರಬಿದ್ದಿದೆ. ಹಾಗಾದ್ರೆ ಯಾವ ಒಕ್ಕೂಟ, ಮಹಾಯುತಿ ಗೆಲ್ಲುತ್ತಾ ಅಥವಾ ಮಹಾ ಅಘಾಡಿ ಸರ್ಕಾರ ರಚನೆ ಆಗುತ್ತಾ? ಏನ್ ಹೇಳ್ತಾ ಇದೆ ಹಾಗಾದ್ರೆ ಸಮೀಕ್ಷೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಮಹಾರಾಷ್ಟ್ರ ಎಲೆಕ್ಷನ್ 2 ಸಮೀಕ್ಷೆಗಳು ಹೊರಬಿದ್ದಿದ್ದಾವೆ. ಲೋಕಪಾಲ್ ಪ್ರಕಾರ, ಸಮೀಕ್ಷೆಯ ಪ್ರಕಾರ ಅಘಾಡಿ ಒಕ್ಕೂಟ ರಚನೆಯನ್ನ ಮಾಡುತ್ತೆ ಸರ್ಕಾರವನ್ನ ಅಂತ ಹೇಳ್ತಾ ಇದೆ. ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು ಮಹಾಯುತಿಗೆ ಈ ಬಾರಿ ಮತದಾರ ಪ್ರಭು ಒಲಿದು ಬಿಟ್ಟಿದ್ದಾನೆ ಅಂತ ಹೇಳಿ. ಮಹಾಯುತಿಗೆ ಅಧಿಕಾರನ, ಹಾಗಾದ್ರೆ ಮಹಾ ಅಘಾಡಿಗೆ ಕೈಗೆ ಪವರ್ ಸಿಗುತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಇದ್ದೇ ಇದೆ. ಈ ಹಿಂದಿನ ಲೆಕ್ಕಾಚಾರ ಹೆಂಗಿದೆ ಅಂತ ಅಂದ್ರೆ ಮಹಾರಾಷ್ಟ್ರದಲ್ಲಿ ಬಹಳ ದ್ವೇಷದ ರಾಜಕಾರಣ ನಡೀತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿದ್ದಂಥ ಸರ್ಕಾರವನ್ನ ಬೀಳಿಸಿ ಏನು ಶಿಂದೆ ಬಣ ಬಿಜೆಪಿಗೆ ಸೇರ್ಕೊಂಡ್ಬಿಡುತ್ತೆ. ಅದಾದ ನಂತರ ಬಿಜೆಪಿ ಮತ್ತು ಶಿಂದೆ ಬಣ ಸೇರಿ ಸರ್ಕಾರವನ್ನ ರಚನೆ ಮಾಡ್ತವೆ. ರಚನೆ ಮಾಡಿ ಶಿಂದೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಅದರ ಜೊತೆಗೆ NCPಯ ಅಜಿತ್ ದಾದಾ ಪವಾರ್ ಅವರ ಬಣ ಕೂಡ ನಡುವೆ ಬಿಜೆಪಿ ಮತ್ತು ಶಿವಸೇನೆ ಶಿಂದೆ ಅವರ ಬಣಕ್ಕೆ ಬಂದು ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಇವರ ಬಲ ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಇನ್ನಷ್ಟು ಸ್ಟ್ರಾಂಗ್ ಆಗಿ ಹೋಗ್ಬಿಡ್ತಾರೆ ಇವರು. ಹಾಗಾಗಿನೇ ಈ ಬಾರಿಯೂ ಕೂಡ ಈ 3 ಸೇರಿ ಇಲ್ಲಿ ಒಕ್ಕೂಟದಲ್ಲಿ ಮಹಾಯುತಿ ಅಂತ ಒಕ್ಕೂಟವನ್ನ ರಚನೆ ಮಾಡಿಕೊಂಡು ಕಣಕ್ಕೆ ಇಳಿದು ಬಿಟ್ಟಿದ್ದಾವೆ. ಮಹಾರಾಷ್ಟ್ರದಲ್ಲಿ ಇದೀಗ ಚುನಾವಣೆ ಅಂತೂ ನಡೀತಾ ಇದೆ. ಎಲ್ಲರ ಕಣ್ಣು ಮಹಾರಾಷ್ಟ್ರದ ಕಡೆನೇ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ಕುತೂಹಲಕಾರಿ ವಿಚಾರ. ಏನೋ ಮ್ಯಾಟ್ರಿಸ್ ಸಂಸ್ಥೆ ಹೇಳೋ ಪ್ರಕಾರ ಮಹಾಯುತಿ ಒಕ್ಕೂಟ ಅಧಿಕಾರವನ್ನ ತಮ್ಮಲ್ಲೇ ಉಳಿಸಿಕೊಳ್ಳಲಿದೆ ಅಂತ ಹೇಳಲಾಗಿತ್ತು.
ಮ್ಯಾಟ್ರಿಸ್ ಸಂಸ್ಥೆ ನಡೆಸಿದಂಥ ಒಂದು ಸಮೀಕ್ಷೆಯ ಪ್ರಕಾರ ಮಹಾಯುತಿ ಅಂದರೆ ಈಗ ಏನು ಸರ್ಕಾರ ಇದೆಯಲ್ಲ, ಶಿಂದೆ ಅವರ ಬಣ ಮತ್ತು ಅಜಿತ್ ದಾದಾ ಪವಾರ್ ಅವರ ಬಣ ಆಗಿರಬಹುದು, ಜೊತೆಗೆ ಬಿಜೆಪಿ, ಈ ಮೂರು ಪಕ್ಷಗಳು ಒಟ್ಟುಗೂಡಿ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾವೆ. ಹಾಗಾಗಿ ಇದೇ ಮಹಾಯುತಿ ಬಣ ಮತ್ತೆ ಕಂಟಿನ್ಯೂ ಆಗುತ್ತೆ. ಜನ ಈ ಮಹಾಯುತಿಯನ್ನ ಬಣವನ್ನ ಒಕ್ಕೂಟವನ್ನ ಗೆಲ್ಲಿಸ್ಕೊಂಡು ಬರ್ತಾರೆ, ಇವರೇ ಸರ್ಕಾರವನ್ನ ರಚನೆ ಮಾಡ್ತಾರೆ ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳಿತ್ತು. ಆದ್ರೆ ಲೋಕ್ಪಾಲ್ ಸರ್ವೆಯ ಪ್ರಕಾರ ಬಿಜೆಪಿ ಮೈತ್ರಿಕೂಟ ಅಧಿಕಾರ ಕಳೆದುಕೊಳ್ಳಲಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂತ ಈ ವಿಚಾರ. ಮ್ಯಾಟ್ರಿಸ್ ಹೇಳೋದೇ ಬೇರೆ, ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದೇ ಬೇರೆ, ಲೋಕ್ಪಾಲ್ ಸಮೀಕ್ಷೆ ಹೇಳ್ತಾ ಇರೋದೇ ಬೇರೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಕುತೂಹಲ ಇದೆ. ಏನೋ ಮ್ಯಾಟ್ರಿಸ್ ಈಗಾಗಲೇ ಹೇಳಿದ ಹಾಗೆ ಬಿಜೆಪಿ ನೇತೃತ್ವದ ಮಹಾಯುತಿ ಒಕ್ಕೂಟ 145ರಿಂದ 160 ಕ್ಷೇತ್ರಗಳನ್ನ ಗೆಲ್ಲಲಿದೆ ಅನ್ನೋದು ಇಲ್ಲಿ ಹೇಳಲಾಗ್ತಾ ಇದೆ. ನೋಡಿ, 145ರಿಂದ 160 ಇದು ಮ್ಯಾಟ್ರಿಸ್ ಸಂಸ್ಥೆ ಸಮೀಕ್ಷೆಯ ಪ್ರಕಾರ. ಅಂದ್ರೆ ಅಲ್ಲಿ ಬೇಕಾಗಿರೋದೇ 145 ಮ್ಯಾಜಿಕ್ ನಂಬರ್ ಅಲ್ವಾ. ಆಲ್ಮೋಸ್ಟ್ ಮಹಾಯುತಿ ಒಕ್ಕೂಟ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಮ್ಯಾಟ್ರಿಸ್ ಸಮೀಕ್ಷೆ ಹೇಳಿರೋದು. 145ರಿಂದ 160 ಸ್ಥಾನಗಳನ್ನ ಖಂಡಿತವಾಗಿ ಗೆಲ್ಲುತ್ತೆ ಮಹಾಯುತಿ ಒಕ್ಕೂಟ ಅಂತ ಹೇಳಿದೆ. ಇನ್ನು ಕಾಂಗ್ರೆಸ್ ಮಹಾ ಅಗಾಡಿ ಒಕ್ಕೂಟ ಇದೆಯಲ್ಲ, ಇದು 106ರಿಂದ 126 ಕ್ಷೇತ್ರಗಳನ್ನ ಅಥವಾ ಸ್ಥಾನಗಳನ್ನ ಗೆಲ್ಲುತ್ತೆ ಅನ್ನೋದು ಇಲ್ಲಿ ಈ ಒಂದು ಸಮೀಕ್ಷೆ ಹೇಳ್ತಾ ಇರೋದು, ಮ್ಯಾಟ್ರಿಸ್ ಸಮೀಕ್ಷೆ. ಇನ್ನು ಇದೆಲ್ಲದರ ನಡುವೆ ಅಗಾಡಿ ಮಹಾರಾಷ್ಟ್ರ ಅಂದ್ರೆ ಲೋಕ್ಪಾಲ್ ಭವಿಷ್ಯವನ್ನ ನುಡಿದಿರೋದು ಏನಪ್ಪಾ ಅಂದ್ರೆ ಬಿಜೆಪಿ ಪ್ಲಸ್ ಮಹಾಯುತಿ ಒಕ್ಕೂಟ ಎಷ್ಟು ಕ್ಷೇತ್ರಗಳನ್ನ ಗೆಲ್ಲುತ್ತೆ ಈ ಒಂದು ಸಮೀಕ್ಷೆಯ ಪ್ರಕಾರ, ಅಂದ್ರೆ ಲೋಕ್ಪಾಲ್ ಸಮೀಕ್ಷೆಯ ಪ್ರಕಾರ ಅಂತ ಅಂದ್ರೆ 115ರಿಂದ 128 ಕ್ಷೇತ್ರಗಳನ್ನ ಗೆಲ್ಲಬಹುದು. ಮ್ಯಾಜಿಕ್ ನಂಬರ್ ಅಂತೂ ತಲುಪೋದಕ್ಕೆ ಸಾಧ್ಯನೇ ಇಲ್ಲ, ಬಹುಮತದಿಂದ ಬಹಳ ದೂರ ಇದೆ ಈ ಒಂದು ಮಹಾಯುತಿ ಒಕ್ಕೂಟ ಅಂತ ಹೇಳಿ ಲೋಕ್ಪಾಲ್ ಸಮೀಕ್ಷೆಯನ್ನ ನುಡಿದಿದೆ. ಏನೋ ಕಾಂಗ್ರೆಸ್ ಪ್ಲಸ್ ಮಹಾ ಅಗಾಡಿ 151ರಿಂದ 162 ಅಂದ್ರೆ ಸ್ಪಷ್ಟವಾದಂಥ ಬಹುಮತವನ್ನ ಮಹಾ ಅಗಾಡಿ ಪಡೆದುಕೊಳ್ಳುತ್ತೆ. ಮಹಾ ಅಗಾಡಿ ಸರ್ಕಾರ ರಚನೆಯಾಗುತ್ತೆ ಮಹಾರಾಷ್ಟ್ರದಲ್ಲಿ. ಜೊತೆಗೆ ಮಹಾಯುತಿ ಒಕ್ಕೂಟವನ್ನ ಮಹಾರಾಷ್ಟ್ರದ ಜನ ತಿರಸ್ಕಾರ ಮಾಡ್ತಾರೆ ಅಂತ ಲೋಕ್ಪಾಲ್ ಸಮೀಕ್ಷೆ ತಿಳಿಸ್ತಾ ಇದೆ. ಹಾಗಾಗಿನೇ ಕಾದ್ ನೋಡ್ಬೇಕಾಗಿದೆ 23ರವರೆಗೂ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.